ಈ ಮುಂದೆ ಬರಲಾರದು, ಈಗ ಇಲ್ಲ ಅಂತ ನೀನು ತೋಳೆತ್ತಿ ಸಾರು ಅಂತ ಹೇಳ್ತಾರೆ ವ್ಯಾಸ. ಇದು ವೇದದಲ್ಲಿ ಬಂತು. ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರಮಂತಮಾಪ. ಹಿಂದೆ ಹುಟ್ಟಿದವನು ಮುಂದೆ ಹುಟ್ಟುವವನು ಯಾರೂ ನಿನ್ನ ಮಹಿಮೆಯ ಪಾರವನ್ನು ಕಂಡವರಿಲ್ಲ ಅಂತ ವಿಷ್ಣು ಸ್ತುತಿ ಏನು ವೇದದಲ್ಲಿ ಬಂದಿದೆ, ಅದೇ ಮಾತುಗಳು ಪುರಾಣದಲ್ಲಿ ಬಂತು. ಅದನ್ನೇ ಆಚಾರ್ಯ ಹೇಳಿದರು. ಎಲ್ಲ ವೇದಶಾಸ್ತ್ರಗಳ ಸಮಗ್ರವಾದ ಸಾರವನ್ನ ಅವರು ತನ್ನ ಮಾತುಗಳಲ್ಲಿ ತುಂಬ. ಶೃಣುತಾಮಲ ಸತ್ಯವಚ ಪರಮಂ. ಇಲ್ಲಿ ಬಹುವಚನ ಯಾಕೆಂದ್ರೆ ಇದು ಇಡೀ ಜನಾಂಗಕ್ಕೆ ಸಂಬೋಧನೆ ಮಾಡಿ ಹೇಳ್ತಕ್ಕ ಮಾತು. ಆಗ ಅವರು ಏಕಾಂತದಲ್ಲಿ ಕೂತು ಶಿಷ್ಯನಿಗೆ ಹೇಳಿದ ಹಾಗೆ, ಕೇಳಪ್ಪ, ನನ್ನ ಮಾತು ಸ್ವಲ್ಪ ಕೇಳು, ನಿನ್ನ ಕರ್ಮ ಮಾಡು, ಅದರಿಂದ ಬಂದದ್ದು ಭಗವತ್ ಪ್ರಸಾದ ಅಂತ ಅನುಭವಿಸು ಅಂತ ಏಕವಚನದಲ್ಲಿ ಹೇಳಿದ್ರೆ, ಇದು ಇಡೀ ಜನಾಂಗಕ್ಕೆ, ಇಡೀ ಪ್ರಪಂಚದ ಮುಂದೆ ತೋಳಿ ಎತ್ತಿ ಸಾರುವುದು. ಅದಕ್ಕೋಸ್ಕರ ಶೃಣುತಾ, ಎಲ್ಲರೂ ಕೇಳ್ರಿ. ಇದು ಯಾವುದೋ ನಮ್ಮ ಗುಂಪಿನೊಳಗೆ, ವೈಷ್ಣವರ ಗುಂಪಿನೊಳಗೆ ಮಾತಾಡೋ ಮಾತಲ್ಲ, ಜಗತ್ತಿನ ಮುಂದೆ ಆಡೋ ಮಾತಿದು. ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತಂ ಉಚ್ಛ್ರಿತ ಬಾಹುಯುಗಂ ನಹರೇ ಪರಮಃ ನಹರೇ ಸದೃಶಃ ಪರಮ ಸತು ಸರ್ವಚಿದಾತ್ಮಗಣಾತ್. ಎಲ್ಲ ಚೇತನ ಗಣಗಳಿಗಿಂತಲೂ ಶ್ರೇಷ್ಠನಾದವ ನಾರಾಯಣನ ಒಬ್ಬನೇ ಅನ್ನುವುದು ನಾನು ಜಗತ್ತಿನ ಮುಂದೆ ತೋಳೆತ್ತಿ ಪ್ರತಿಜ್ಞೆ ಮಾಡಿ ಸಾರ್ತೇನೆ ಅಂತಂದ್ರು. ಆ ಕನ್ವಿಕ್ಷನ್ ಎಂಥದ್ದು. ಹೀಗೆ ವೇದವ್ಯಾಸರು ಹೇಳಿದಲ್ಲ, ಉದ್ಧತ್ಯ ಭುಜ ಮುಚ್ಚತೆ, ನಾನು ತೋಳೆತ್ತಿ ಸಾರ್ತೇನೆ ಅಂತ. ಅದಕ್ಕೋಸ್ಕರವೇ ಒಂದು ಪದ್ಧತಿ ಇದೆ ಲಿಂಗಾಯತರಲ್ಲಿ ಒಂದು ಹಬ್ಬ ಇದೆ. ಅದು ಈಗ ಅದನ್ನು ಆಚರಣೆ ಮಾಡೋದನ್ನು ಬಿಟ್ಟಿದ್ದಾರೆ, ಮುಂಚೆ ಅದನ್ನು ಕಂಪಲ್ಸರಿಯಾಗಿ ಮಾಡ್ತಿದ್ರು. ವ್ಯಾಸ ತೋಳು ಅಂತ ಒಂದು ಹಬ್ಬ ಲಿಂಗಾಯತರಲ್ಲಿ, ವ್ಯಾಸ ತೋಳು ಅಂತ. ಅಂದರೆ ವ್ಯಾಸರ ವಿಗ್ರಹವನ್ನು ಮಾಡ್ತಿದ್ರು. ಹೀಗೆ ಕೈ ಎತ್ತಿ ನಿಂತಹ ವ್ಯಾಸರ ವಿಗ್ರಹವನ್ನು ಮಾಡಿ ಅದನ್ನು ಮೆರವಣಿಗೆಯಲ್ಲಿ ಕೊಂಡೋಗಿ ಆಮೇಲೆ ಆ ತೋಳನ್ನು ತುಂಡು ಮಾಡ್ತಿದ್ರು ಅವರು. ಯಾಕೆಂದ್ರೆ ವಿಷ್ಣು ಶ್ರೇಷ್ಠ ಅಂತ ಹೇಳಿದ್ರು ಅಂತ. ಸಿಟ್ಟವರಿಗೆ, ಶೈವರಲ್ಲ ಅವರು. ಆ ವಿಷ್ಣು ಶ್ರೇಷ್ಠ ಅಂತ ಪ್ರತಿಜ್ಞೆ ಮಾಡಿದ ತೋಳನ್ನು ಕರೆದು ಬಿಡಬೇಕು ಅಂತ ಲಿಂಗಾಯತರಲ್ಲಿ ಒಂದು ಹಬ್ಬವೇ ಇದೆ. ಆ ಹಬ್ಬ ಇವತ್ತು ಅದು ಸ್ವಲ್ಪ ಅಸಾಮಾಜಿಕ ಆಗತ್ತೆ ಅಂತ ಬಿಟ್ಟಿದ್ದಾರೆ. ಹಿಂದೆ ಅವರ ಒಂದು ಆಚರಣೆ ನಿತ್ಯಾನುಷ್ಠಾನದಲ್ಲಿ ಒಂದು ಇದು. ಆದ್ದರಿಂದ ವ್ಯಾಸರು ಯಾವುದನ್ನ ತೋಳೆತ್ತಿ ಸಾರಿದರೋ ಅದನ್ನ ಆಚಾರ್ಯರು ತೋಳೆತ್ತಿ ಸಾರಿದರು. ಯಾವ ವೇದಗಳು ಸಾರಿದವೋ ಅದನ್ನೇ ವ್ಯಾಸರು ತೋಳೆತ್ತಿ ಸಾರಿದರು. ವ್ಯಾಸರು ತೋಳೆತ್ತಿ ಏನನ್ನು ಸಾರಿದರೋ ಅದನ್ನೇ ಆಚಾರ್ಯರು ಎರಡು ತೋಳುಗಳನ್ನೆತ್ತಿ ನಾನು ಸಾರ್ತೇನೆ ಎಂದರು. ನಹರೇ ಪರಮಃ ನಹರೇ ಸದೃಶಃ ಪರಮ ಸತು ಸರ್ವಚಿದಾತ್ಮಗಣಾತ್. ಇಡೀ ಜಗತ್ತು ಅವನ ಅಧೀನವಾಗಿದೆ, ಅವನು ಜಗತ್ತಿಗೆ ನಾಥನಾಗಿದ್ದಾನೆ. ಆದ್ರಿಂದ ಆ ಜಗನ್ನಾಥನನ್ನ ಮರೆತು ಬದುಕಬೇಡ ಅಂತ ನನ್ನ ವಿನಂತಿ ಅಂತಾರೆ. ನಾನು ತೋಳೆತ್ತಿ ಹೇಳ್ತಾ ಇದ್ದೇನಪ್ಪ, ದಯವಿಟ್ಟು ಕೇಳು.